Now question number section B, question number 3. Question number 3. We are supposed to prepare income and expenditure account. Income and expenditure account. Now, listen. I will read now. From the following, prepare the income and expenditure account for the Canara Sports Club for the year ended 31st July 2015. Cash in hand. ಅದೇನು ಬೇಕಾದ್ರಲ್ಲಿ ನಮಗೇನು ಸಮಸ್ಯೆ ಇಲ್ಲ. Resident payment account ಅಲ್ಲಿ. Adjustment. Outstanding subscription for the 2015 ಹಳೆಯದು 31st 12 ಈ ವರ್ಷದ್ದು 450. Subscription received in advance is prepaid. Sports material valued on 31st 12 550. On 31st 12 2015 1090. Office expenses includes 150 for 2014 ಹಳೆಯದು 200 for 2015. The entrance fees is treated as revenue. Entrance fees will be treated as revenue. Entrance fees will be treated as revenue. Now I will start one by one now. Start by credit side. Newspapers. Yes, you're supposed to buy a newspaper every day. To newspapers. 750. Newspaper 750. Next. Rent. Yes, rent ನಾವು ಕಟ್ತಾನೆ ಇರಬೇಕು. ಇಲ್ಲಾದ್ರೆ ಓನರ್ ಬಂದ್ಬಿಟ್ಟು ಕಳಿಸ್ಬಿಡ್ತಾನೆ. To rent. Adjustment ಉಂಟಾ? ಇಲ್ಲ. No. ಎಷ್ಟು? 250. Thereafter? Salaries. Adjustment ಉಂಟಾ? ಇಲ್ಲ. Salary is a recurring nature. ಎಷ್ಟು? 1800. Next. Office expenses 2. Office expense. 1200. ಇನ್ನರ್ ಕಾಲಮ್ ಅನ್ಸುತ್ತೆ. Adjustment ಉಂಟಲ್ಲ 1200. ಏನು adjustment? Office expenses include ಆಫ್ 150 ಹಳೆಯದಾದ್ರೆ ಏನು ಮಾಡಬೇಕು? ಹಳೆಯ ಔಟ್ಸ್ಟ್ಯಾಂಡಿಂಗ್ ಅನ್ನ ಲೆಸ್ ಮಾಡೋದು. ಲೆಸ್ ಔಟ್ಸ್ಟ್ಯಾಂಡಿಂಗ್ ಓಲ್ಡ್ ಎಷ್ಟು? 150. ಹಳೆಯದನ್ನ ಲೆಸ್ ಮಾಡೋದು. ಸೊ 1050. ಆಡ್ ಔಟ್ಸ್ಟ್ಯಾಂಡಿಂಗ್ ನ್ಯೂ ಕೆಳಗಡೆ ಇದೆ ಈ ವರ್ಷದ್ದು ಎಷ್ಟು? 200. ಟೋಟಲ್ ಎಷ್ಟಾಯ್ತು? 1250. Thereafter, next. Sports materials. Sports material daily purchase ಮಾಡ್ತೀವಾ? That is not recurring in nature. Nature. Tournament expenses. Yes, to ಒಂದು ಸ್ಪೋರ್ಟ್ಸ್ ಕ್ಲಬ್ ಅಂದ್ರೆ ಟೂರ್ನಮೆಂಟ್ ಮಾಡಲೇ ಬೇಕು. ಅರ್ಥ ಮಾಡ್ಕೊಳ್ಳಿ. ಟೂರ್ನಮೆಂಟ್ ಎಕ್ಸ್ಪೆನ್ಸ್ ಎಷ್ಟು ಕೊಡಿದ್ದಾರೆ? 450. ಅರ್ಥ ಮಾಡ್ಕೊಳ್ಳಿ. Try to understand. Tournament expense is an expense. You're supposed to write here. Yes, but if suppose in the opposite side the tournament fund is given, that should be get set off. ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು ಮಾಡೋದು ಟೂರ್ನಮೆಂಟ್ ಮಾಡಲಿಕ್ಕೆ. ಟೂರ್ನಮೆಂಟ್ ಫಂಡ್ ಅಂದ್ರೆ ಏನು? ಇಸ್ ಎ ಫಂಡ್ ವಿಚ್ ಇಸ್ ಕೆಪ್ಟ್ ಟು ಕಂಡಕ್ಟ್ ಟೂರ್ನಮೆಂಟ್. ಇವಾಗ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿದ್ರೆ ಅಲ್ಲಿ ಟೂರ್ನಮೆಂಟ್ ಅವ್ನು ಮಾಡಲೇಬೇಕು. ಅದಕ್ಕೆ ಬಿಗಿನಿಂಗ್ ಅಲ್ಲೇ ಹಣ ತೆಗೆದು ಇಡೋದು. ದಟ್ ಈಸ್ ಕಾಲ್ಡ್ ಎಸ್ ಎ ಟೂರ್ನಮೆಂಟ್ ಫಂಡ್. ಆ ಫಂಡ್ ಅನ್ನೇ ಯೂಸ್ ಮಾಡೋದು ಅಂತ. ಆಪೋಸಿಟ್ ಸೈಡ್ ಟೂರ್ನಮೆಂಟ್ ಫಂಡ್ ಉಂಟಾ ನೋಡಿ. ಆವಾಗ 750 ಇದೆ. 750 ಜಾಸ್ತಿ ಇದೆ. ಆದ ಕಾರಣ ಬೈ ಟೂರ್ನಮೆಂಟ್ ಫಂಡ್ 750 ಲೆಸ್ ಟೂರ್ನಮೆಂಟ್ ಎಕ್ಸ್ಪೆನ್ಸ್ 450. ಔಟ್ ಆಫ್ ಕಾಲಮ್ ಎಷ್ಟು? 300. ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಕಾಲೇಜಿಗೆ ಬಂದಿದ್ದೀರಾ, ಜೇಬಲ್ಲಿ 300 ರೂಪಾಯಿ ಇಟ್ಕೊಂಡಿದ್ದೀರಾ. ಯಾತಕ್ಕೆ? ಟು ಹ್ಯಾವ್ ಎ ಲಂಚ್ ಊಟ ಮಾಡಲಿಕ್ಕೆ ಅಂತ, ಮಧ್ಯಾಹ್ನದ ಊಟಕ್ಕೆ ಅಂತ. ನಿಮ್ಮ ಹತ್ರ ಬೇರೆ ಹಣ ಇದ್ರೂ ಸಹ ಲಂಚ್ಗೆ ಆ ಹಣವನ್ನೇ ಖರ್ಚು ಮಾಡ್ತೀರಾ. ಇಸ್ ಎ ಫಂಡ್ ವಿಚ್ ಇಸ್ ಕೆಪ್ಟ್ ಟು ಹ್ಯಾವ್ ಎ ಲಂಚ್ ಮಾಡಿ ಆದ್ಮೇಲೆ ಅದರಿಂದ ಹಣ ಕೊಡುವುದು. ಆ ಥರ ಇಲ್ಲಿ ಟೂರ್ನಮೆಂಟ್ ಮಾಡಲಿಕ್ಕೆ ಹಣ ತೆಗೆದಿಟ್ಟದ್ದು, ಆ ತೆಗೆದಿಟ್ಟ ಹಣದಿಂದಲೇ ಖರ್ಚು ಮಾಡುವುದು ಅಂತ. ಅದಕ್ಕೆ ಬೇಕಾಗಿ ಇಲ್ಲಿ ಇದು ಜಾಸ್ತಿ ಬೇಕಾದ್ರೆ ಈ ಸೈಡು, ಸಪೋಸ್ ಖರ್ಚು ಅದು ಜಾಸ್ತಿ ಆದರೆ ಈ ಸೈಡ್. ಗೊತ್ತಾಯ್ತಲ್ವಾ? That is a way you are supposed to do. There are some items like that. That should be get it settled there itself. ಒಂದು ಫಂಡ್ ತೆಗೆದಿಟ್ಟ ಮೇಲೆ ಆ ಫಂಡಿಂದಲೇ ಖರ್ಚು ಮಾಡಬೇಕು. ಬೇರೆ ಇದರಿಂದ ಖರ್ಚು ಮಾಡುವ ಕ್ರಮ
ಇಲ್ಲ. ಯಾಕೆಂದರೆ ಅದು ತೆಗೆದಿಟ್ಟದ್ದು ಆ ಪರ್ಪಸ್ಗೆ, ದಟ್ ವಿಲ್ ಯೂಸ್ ಫಾರ್ ದ್ಯಾಟ್ ಪರ್ಪಸ್, ಫಾರ್ ದ್ಯಾಟ್ ಪರ್ಪಸ್. ನಮ್ಮ ಕಾಲೇಜಲ್ಲಿ ನೀವು ಫೀಸ್ ಕಲೆಕ್ಷನ್ ಮಾಡುವಾಗ ಫೀಸ್ ರಿಸಿಪ್ಟ್ ನೀವು ನೋಡಿರ್ಬೋದು, ನೋಡಿದ್ರಾ ಇಲ್ವಾ? ಫುಲ್ ಓದಿದ್ದೀರಾ ಮೇಲಿಂದ ಕೆಳಗಡೆವರೆಗೆ ಫೀಸ್ ರಿಸಿಪ್ಟನ್ನು? ಅದರಲ್ಲಿದೆ ನೋಡಿ, ಕಲ್ಚರಲ್ಗೆ ಇಷ್ಟು, ಸ್ಪೋರ್ಟ್ಸಿಗೆ ಇಷ್ಟು, NSSಗೆ ಇಷ್ಟು ಅಂತ ನೋಡಿದಿರಾ ಇಲ್ವಾ? ಸೊ ಅದೆಲ್ಲ ಫಸ್ಟಿಗೆ ಹಣ ಕಲೆಕ್ಟ್ ಮಾಡುವಾಗಲೇ ಕಲೆಕ್ಟ್ ಮಾಡಿ ಇಡೋದು. ಯಾಕಂದರೆ ನಾಳೆ ಸ್ಪೋರ್ಟ್ಸ್ ಮಾಡುವಾಗ ಅದರಿಂದ ಖರ್ಚು ಮಾಡೋದು, ಅದರಿಂದಲೇ ಖರ್ಚು ಮಾಡೋದು. ಕಲ್ಚರಲ್ ಕಾಲೇಜ್ ಡೇ ಮಾಡುವಾಗ ಅದರಿಂದ ಹಣ ಖರ್ಚು ಮಾಡೋದು, ಅದು ಅರ್ಥ. ಆ ಕಾರಣದಿಂದಾಗಿ ದಟ್ ಶುಡ್ ಬಿ ಡನ್ ಇಟ್ ಲೈಕ್ ದಿಸ್. ನೆಕ್ಸ್ಟ್ ಯಾವುದು? ಕ್ಯಾಶ್ ಬ್ಯಾಲೆನ್ಸ್ ಬರಲ್ಲ. ಇನ್ನು ಆಪೋಸಿಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ. ಸಬ್ಸ್ಕ್ರಿಪ್ಷನ್ಸ್ ಬೈ ಸಬ್ಸ್ಕ್ರಿಪ್ಷನ್ಸ್ ಇನ್ನೊಂದು ಕಾಲಮ್ ಬರೀ ಎಷ್ಟು? 2900. ಆ್ಯಡ್ ಔಟ್ಸ್ಟ್ಯಾಂಡಿಂಗ್, ಈ ವರ್ಷದ್ದು ಆ್ಯಡ್ ಮಾಡೋದು. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಇಯರ್ ಎಷ್ಟು? 400. ಈ ವರ್ಷದ್ದು 400. 400 ಟೋಟಲ್ ಎಷ್ಟಾಯಿತು? 3300 ಲೆಸ್ ಔಟ್ಸ್ಟ್ಯಾಂಡಿಂಗ್ ಓಲ್ಡ್ ಎಷ್ಟು? 450 ಮೈನಸ್ ಮಾಡಿ 850. ಮತ್ತೆ there is a prepaid of this year ಅಲ್ಲ, ಯಾವ ವರ್ಷ? 2016. ಪ್ರೀಪೇಡ್ ಅನ್ನು ಲೆಸ್ ಮಾಡೋದು. ಲೆಸ್ ಪ್ರೀಪೇಡ್ ಎಷ್ಟು? ಪ್ರೀಪೇಡ್ ಎಷ್ಟು? 100 ಸರಿ ಅಲ್ಲ? 100 ಮೈನಸ್ ಮಾಡಿ ಎಷ್ಟು ಬಂತು? 2750. thereafter ಟೂರ್ನಮೆಂಟ್ ಫಂಡ್ ನಾವು ಮಾಡಿಬಿಟ್ವಿ. ಲೈಫ್ ಮೆಂಬರ್ಶಿಪ್ ಫೀಸ್, ಬಟ್ ಎಂಗೇಜ್ಮೆಂಟ್ ಅಲ್ಲಿ ಹೇಳ್ತಾನೆ, ಏನು ಹೇಳಿಲ್ಲ ಅವನು, ಲೈಫ್ ಮೆಂಬರ್ಶಿಪ್ ಫೀಸ್ ಕ್ಯಾಪಿಟಲ್. ಲೈಫ್ ಒಮ್ಮೆಗೆ ಬರೋದು, ಹೌದಾ ಅಲ್ವಾ? ಎಗೇನ್ ಅಂಡ್ ಅಗೇನ್ ಲೈಫ್ ಸಿಗ್ತಾ ಇರ್ತದೆ ನಿಮಗೆ. ಅದು ವಿಡಿಯೋ ಗೇಮ್ ಆಡುವಾಗ ಲೈಫ್ ಸಿಗ್ಬೋದು ಅಲ್ಲಲ್ಲಿ, ಹೌದಾ ಅಲ್ವಾ? ಬಟ್ ಇನ್ ಪ್ರಾಕ್ಟೀಸ್ ಯು ವೋಂಟ್ ಗೆಟ್ ಎ ಲೈಫ್ ಅಗೇನ್ ಅಂಡ್ ಅಗೇನ್. ಯು ವೋಂಟ್ ಗೆಟ್ ಎ ಲೈಫ್ ಅಗೇನ್ ಅಂಡ್ ಅಗೇನ್. ನಮ್ಮ ಮಕ್ಕಳು ಗ್ರಹಿಸ್ಕೋಬೋದು, ಮೊಬೈಲ್ ತುಂಬ ಆಟ ಆಡ್ತಾ ಇರ್ತಾರೆ, ಮಧ್ಯದಲ್ಲಿ ಒಂದೊಂದು ಲೈಫ್ ಸಿಗ್ತದೆ ಅಂತ. ಒಂದೊಂದು ಲೈಫು ಆ ಲೈಫು ಅಲ್ಲ, ಇಲ್ಲಿ ಆ ಲೈಫು ಅಲ್ಲ. ಹಿಯರ್ ಯು ವೋಂಟ್ ಗೆಟ್ ಎನಿ ಲೈಫ್ ವಿಲ್ ಬಿ ಓನ್ಲಿ ಒನ್ಸ್, ದಟ್ ವೋಂಟ್ ಬಿ ಟೇಕನ್. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್. ಈ ಎಂಟ್ರೆನ್ಸ್ ಫೀಸು ಎಂಟ್ರ್ ಆಗುವ ಕೊಡಬೇಕು, ಒಳಗಡೆ ಎಂಟ್ರ್ ಆಗಬೇಕಿದ್ರೆ. ದಟ್ ಇಸ್ ಕಾಲ್ಡ್ ಎಂಟ್ರೆನ್ಸ್ ಫೀಸ್. ಅದರಲ್ಲಿ 2 ಥಿಯರಿಗಳಿದೆ. ಇಫ್ ಈಸ್ ನಾಟ್ ಸ್ಪೆಸಿಫೈಡ್ ಎನಿಥಿಂಗ್ ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್. ಯಾವಾಗಲೂ ಎಂಟ್ರೆನ್ಸ್ ಫೀಸ್ ತಗೊಳ್ಳೋಣ ಅಂತ, ಯಾವಾಗಾದ್ರೂ ಒಮ್ಮೊಮ್ಮೆ ಎಂಟ್ರೆನ್ಸ್ ಫೀಸ್. ನಾವು ಡೈಲಿ ಒಬ್ಬ ನಾರ್ಮಲ್ ಸಿವಿಲಿಯನ್ ಇವಳೊಬ್ಳು ಒಂದು ಕ್ಲಬ್ಗೆ ಹೋಗ್ಬೇಕು ಅಂತ ಡೈಲಿ ಹೋಗ್ಲಿಕ್ಕೆ ಕೊಟ್ಟೆ, ಯಾವಾಗಾದ್ರೂ ಒಮ್ಮೊಮ್ಮೆ ಹೋಗೋದು. ಮೆಂಬರ್ ಆದರೆ ಮಾತ್ರ ಡೈಲಿ ಹೋಗೋದು, ಹೌದಾ ಅಲ್ವಾ? ಅದು ಮೆಂಬರ್ಶಿಪ್ ಫೀಸು. ಎಂಟ್ರೆನ್ಸ್ ಫೀಸು ಯಾವಾಗಾದ್ರೂ ಒಮ್ಮೊಮ್ಮೆ, ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ಒಂದು ವರ್ಷ, ಯಾವಾಗಲಾದ್ರೂ ಒಮ್ಮೊಮ್ಮೆ ಆವಾಗ ಒಳಗಡೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಫೀಸ್. ಆವಾಗ ಕ್ಯಾಪಿಟಲ್ ಇನ್ ನೇಚರ್ ಅಂತ, ಕ್ಯಾಪಿಟಲ್ ಇನ್ ನೇಚರ್. ಆದ ಕಾರಣ ತಗೊಳ್ಳಿಕ್ಕಿಲ್ಲ. ಬಟ್ ಈ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಅವನು ಹೇಳ್ತಾನೆ, ಇಟ್ ಈಸ್ ರೆವಿನ್ಯೂ ಅಂತ ಹೇಳಿದ ಕಾರಣ ತೆಗೆದುಬಿಟ್ಟು ಬೈ ಎಂಟ್ರೆನ್ಸ್ ಫೀಸ್ ಎಷ್ಟು? 100. ನೆಕ್ಸ್ಟ್ ಡೊನೇಷನ್ ಫಾರ್ ಬಿಲ್ಡಿಂಗ್ ಡೈಲಿ ಕಟ್ತಾ ಇರ್ತೀವ ನಾವು, ಯಾವಾಗಾದ್ರೂ ಒಮ್ಮೊಮ್ಮೆ. ದಟ್ ಇಸ್ ಕ್ಯಾಪಿಟಲ್ ನೇಚರ್, ದಟ್ ಕೆನಾಟ್ ಬಿ. ಎಸ್, ದಟ್ ಶುಡ್ ಬಿ ಗೆಟ್ ಇಟ್ ಸೋಲ್ಡ್. ನ್ಯೂಸ್ ಪೇಪರ್ ಪರ್ಚೇಸ್ ಮಾಡಿದ್ದನ್ನೆಲ್ಲ ಶೋಕೇಸ್ ಅಲ್ಲಿ ಕೊಂಡು ಇಡ್ಲಿಕ್ಕೆ ಆಗೋದಿಲ್ಲ. ಸಪೋಸ್ ಹಾಗೇನಾದ್ರೂ ಸೇಲ್ ಮಾಡೋ ಕಾರ್ಯಕ್ರಮನೇ ಇಲ್ಲ ಅಂದ್ರೆ ಇಡೀ ನ್ಯೂಸ್ ಪೇಪರೇ ಆಗೋಗ್ಬೋದು. ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಎಷ್ಟು? 50. Thereafter everything is over. Now only one adjustment is left. Sports material valued 550. ನೋಡ್ರಿ, ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟು ವ್ಯಾಲ್ಯೂ, ಇದು ಒಂದು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೋಬೇಕಾದಂಥ ವಿಷಯ ಇದು ಯಾವಾಗಲೂ ಕೊಟ್ಟಿರ್ತಾರೆ. ಇದು ಕ್ಯಾಲ್ಕುಲೇಷನ್ ಮಾಡಿ. ಸ್ಪೋರ್ಟ್ಸ್ ಮೆಟೀರಿಯಲ್ ಅಟ್ ಬಿಗಿನಿಂಗ್ ಎಷ್ಟಿದೆ? 550. ಬಿಗಿನಿಂಗ್ ಅಲ್ಲಿ 550 ಇತ್ತು. ಈ ವರ್ಷ ಪರ್ಚೇಸ್ ಆಗಿದೆ ನೋಡಿ. ಪ್ರಾಬ್ಲಮ್ ಅಲ್ಲಿ there is a purchase of sports material. add purchase of sports material ಎಷ್ಟು? 1090 ಪರ್ಚೇಸ್ ಆಗಿದೆ. ಟೋಟಲ್ ಎಷ್ಟಾಯ್ತು? 1640. ಬಟ್ at end of the year, ಕೊನೆಗಾಗುವಾಗ end of the year, ಬಿಗಿನಿಂಗ್ ಅಲ್ಲಿ ಇಷ್ಟಿತ್ತು, ಎಂಡ್ ಆಫ್ ದಿ ಇಯರ್ ಆಗುವಾಗ ಎಷ್ಟಾಗಿದೆ? ಅದು ಎಂಡಿಗೆ ಆಗುವಾಗ ಎಷ್ಟಾಗಿದೆ? 10
ಸ್ಪೋರ್ಟ್ಸ್ ಮೆಟೀರಿಯಲ್ ವ್ಯಾಲ್ಯೂಡ್ at 550 at beginning, at end ಎಷ್ಟು 1090, 1090 at end ಆಗಿದೆ. ಆವಾಗ ಡಿಫರೆನ್ಸ್ ಎಷ್ಟು ಬಂತು? 550. 50. This is called as depreciation. This is called as depreciation. Actually ಕೊನೆಗೆ ಅವಾಗ ಇಷ್ಟು ವ್ಯಾಲ್ಯೂ ಆಗಬೇಕಿತ್ತು. ಪರ್ಚೇಸ್ ಬಿಗಿನಿಂಗ್ ಅಲ್ಲಿ ಎಷ್ಟಿತ್ತು, ಇಷ್ಟು ಪರ್ಚೇಸ್ ಆಯಿತು, ಇಷ್ಟು ಆಗಬೇಕಿತ್ತು. ಬಟ್ ಆದದ್ದು ಬೇರೆನೇ, 1090 ಆಗಿದೆ. ಅದರ ಅರ್ಥ ಸ್ಪೋರ್ಟ್ಸ್ ಮೆಟೀರಿಯಲ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ಅದರ ವ್ಯಾಲ್ಯೂ ಕಡಿಮೆ ಆಗಿದೆ. ಮಕ್ಕಳು ಸರಿಯಾಗಿ ಬೆಂಚ್ ಡೆಸ್ಕ್ಗಳನ್ನು ಯೂಸ್ ಮಾಡಿದ್ರೆ ಅಷ್ಟು ಬೇಗ ಹಾಳಾಗ್ತದಾ? ಇಲ್ಲ. ಮಕ್ಕಳು ಸ್ವಲ್ಪ ಜೋಡಿದ್ರೆ ಏನಾಗ್ತದೆ? ಮುರಿದು ಹೋಗ್ತದೆ. ಆವಾಗ ನಮ್ಮ ಪ್ರಿಡಿಕ್ಷನ್ ಬೇರೆ ಆಗುತ್ತೆ. ಇಷ್ಟು ಆಗಬೇಕಿತ್ತು ಬಟ್ ಆದದ್ದು ಇಷ್ಟು, ಆದ ಕಾರಣ ಇಷ್ಟು ಡೆಪ್ರಿಸಿಯೇಷನ್. ಟು ಡೆಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಎಷ್ಟು? 550. Do total, find the balance. Balance of figure to be the deficit or surplus. Deficit or surplus. ಎಷ್ಟು? 4,600. 4,600. Which side you are getting balance? Your side. Debit side. Debit side. By deficit. 1,400. Deficit as 1,400.